ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಣಂ ಶಾಂತೈಕ್ಯಪದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಜಗದ್ಗುರು ಶಿವರಾಮ ಅವಧೂತರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ನಾವು ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ಗುರುವಿನ ಕರುಣೆಯನ್ನು ಪಡಿಬೇಕು. ಮುಕ್ತಿ ಮೂಲೋ ಗುರುಕೃಪಾ ಅಂತ ಹೇಳ್ತಾರೆ. ಮುಕ್ತಿ ಗುರುವಿನ ಕರುಣೆಯಿಂದಲೇ ನಮಗೆ ಪ್ರಾಪ್ತಿಯಾಗ್ತದೆ. ಮುಕ್ತಿ ಅಂದರೆ ಬಿಡುಗಡೆ. ಈ ಸಂಸಾರ ಬಂಧನದಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾಗಿದೆ. ಗುರುಗಳು ನಮಗೆ ಒಲಿದು ಜ್ಞಾನಬೋಧೆಯನ್ನು ಮಾಡಿದರು ಅಂತಂದರೆ ಆ ಗುರುವಿನ ಕೃಪೆಯಿಂದ ನಾವು ಈ ಭವಸಾಗರದಿಂದ ಮುಕ್ತರಾಗ್ತಾ ಇದ್ದೀವಿ. ಶಾಶ್ವತವಾಗಿರತಕ್ಕಂಥ ಸುಖ ಅನ್ನುವಂಥದ್ದನ್ನು ಪಡೀತಾ ಇದ್ದೀವಿ. ಅದಕ್ಕೆ ಗುರುವಿನ ಸೇವೆಯನ್ನು ಮಾಡಿ ಮುಕ್ತಳಾಗಿರ್ತಕ್ಕಂಥ ಯಾವ ಸಮಗಾರ ಭೀಮವ್ವ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳವರ ಸೇವೆಯನ್ನು ಮಾಡಿ ಅವರ ಕೃಪೆಗೆ ಪಾತ್ರಳಾಗಿ ಅವರಿಂದ ಜ್ಞಾನಬೋಧೆಯನ್ನು ಪಡ್ಕೊಂಡು ಮುಕ್ತಳಾಗಿರ್ತಕ್ಕಂಥ ಒಂದು ಕಥಾ ಅನ್ನುವಂಥದ್ದು ಬರ್ತದೆ. ನಾಗಲಿಂಗ ಅವಧೂತರು ಸಂಚಾರ ಮಾಡ್ತಾ ಮಾಡ್ತಾ ನವಲಗುಂದ ಗ್ರಾಮದೊಳಗೆ ಬಂದು ಗುಡ್ಡದ ಮೇಲೆ ಮೌನೇಶ್ವರ ಒಂದು ದೇವಸ್ಥಾನ, ಆ ಗದ್ದಿಗೆ ಹತ್ರ ಬಂದು ಅವರು ಅಲ್ಲಿ ಉಳಿತಾ ಇದ್ದಾರೆ. ಒಂದು ಸಲ ಏನಾಗಿತ್ತು ಅಂತಂದರೆ ಅವರಿಗೆ ಜ್ವರ ಅನ್ನುವಂಥದ್ದು ಬಂದು ಮ್ಯಾಲೆ ಏಳಲಿಕ್ಕಾಗಲಿಲ್ಲ. ಅಲ್ಲೇ ಗುಡಿಯೊಳಗೆ ಮಲ್ಕೊಂಡು ಬಿಟ್ಟರು. ಯಾಕಂದ್ರೆ ಊರಾಗ ಹೋಗಿ ಭಿಕ್ಷಾ ಬೇಡಿ ತಿನ್ನಲಿಕ್ಕೂ ಸಾಧ್ಯ ಆಗಲಿಲ್ಲ, ಅಷ್ಟು ನಿತ್ರಾಣಾಗಿಬಿಟ್ಟಿದ್ರು. ಆ ಮೌನೇಶ್ವರ ಗದ್ದಿಗೆ ದರ್ಶನಕ್ಕೆ ಆ ಪಟ್ಟಣದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಬರ್ತಿದ್ರೂ ಕೂಡ ಅವರು ತಮ್ಮಷ್ಟಕ್ಕೆ ಅಲ್ಲಿ ಪ್ರದಕ್ಷಿಣ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾ ಇದ್ದರು. ನೀನು ಯಾರು, ನೀನು ಯಾಕೆ ನಳತಿ, ನಿನಗೇನಾಗೈತಿ ಅಂಥೇಳಿ ಅನ್ನ ನೀರು ಕೊಡೋರು ಕೂಡ ಅಲ್ಲಿ ಯಾರಿದ್ದಿದ್ದಿಲ್ಲ. ಔಷಧೋಪಚಾರವನ್ನು ಮಾಡ್ತಕ್ಕಂಥವ್ರು ಯಾರಿದ್ದಿದ್ದಿಲ್ಲ. ಆ ಸಮಯದೊಳಗೆ ಆ ಮೌನೇಶ್ವರಿಯ ಭಕ್ತಿಯಾಗಿರ್ತಕ್ಕಂಥ ಭೀಮವ್ವ ಅಂಥೇಳಿ ಅವಳು ಸಮಗಾರ ಕುಲದಲ್ಲಿ ಹುಟ್ಟಿದ್ಲು. ಒಬ್ಬ ಸುಂದರ ಚೆಲುವೆಯಾಗಿರ್ತಕ್ಕಂಥ ಸ್ತ್ರೀಗಳು. ಅವಳು ಅಲ್ಲಿ ದರ್ಶನಕ್ಕೆ ಬಂದಾಗ ನಾಗಲಿಂಗ ಅವಧೂತರನ್ನು ನೋಡ್ತಾ ಇದ್ದಾಳ. ಆ ಮಹಾತ್ಮರನ್ನು ಕಂಡಾಗ ಆಕೆಗೆ ಭಕ್ತಿ ಭಾವನೆ ಭಾಳ ಉಕ್ಕಿ ಬಂತು. ಆವಾಗ ಅವರು ಆಕೆ ಬಂದು ಆ ಮಹಾತ್ಮರಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಮಹಾತ್ಮರನ್ನು ವಿಚಾರ ಮಾಡ್ತಾ ಇದ್ದಾಳೆ. ಓ, ಮಹಾತ್ಮರಿಗೆ ಏನೋ ಆರಾಮಿಲ್ಲ, ಇಲ್ಲಿ ಮಲ್ಕೊಂಡಿದ್ದಾರಲ್ಲ ಅಂಥೇಳಿ. ಯಾಕೆಂದರೆ ಮಾತೃ ಹೃದಯ ಆ ಗುರುವಿನ ನೋವಿಗಾಗಿ ಆಕೆ ಮರಗ್ತಾ ಇದ್ದಾಳ. ಈ ಮಹಾತ್ಮರನ್ನು ಉಪಚರಿಸಬೇಕು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ, ಮಹಾತ್ಮರೇ, ತಾವು ಭಾಳ ಬಳಲ್ತಾ ಇದ್ದೀರಿ, ರೋಗದಿಂದ ಬಳಲ್ತಾ ಇದ್ದೀರಿ, ನಾನು ನಿಮಗೇನೋ ಸ್ವಲ್ಪ ಉಪಚಾರ ಮಾಡ್ತೇನೆ ಅಂಥೇಳಿ ಅಂದಾಗ ನೀನು ಯಾರವ್ವ ಅಂತ ಕೇಳ್ತಾ ಇದ್ದಾರೆ.
ನನ್ನ ಹೆಸರು ಭೀಮವ್ವ. ನನ್ನ ಹೆಸರು ಭೀಮವ್ವ ಅಂದ ಕೂಡಲೇ ಮಹಾತ್ಮರಿಗೆ ಭಾಳ ಸಂತೋಷ ಆಗ್ತದೆ. ಆಕೆಗೆ ಗಂಜಿ ಅದು ಮಾಡಿಕೊಂಡು ಬಂದು ಉಪಚಾರ ಮಾಡ್ತಾ ಇದ್ದಾಳೆ, ಗುರುವಿನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಏನೋ ನನ್ನ ಅನಂತ ಜನ್ಮದ ಪುಣ್ಯ, ಈ ಮಹಾತ್ಮರು ದೊರಕಿದ್ದು, ಇವ್ರ ಸೇವಾ ದೊರಕಿದ್ದು ನನ್ನ ಅನಂತ ಜನ್ಮದ ಪುಣ್ಯ ಅಂಥೇಳಿ ಆಕೆಗೆ ಭಾಳ ಸಂತೋಷ ಆಗ್ತದೆ. ಆವಾಗ ಆಕೆ ಆ ಮಹಾತ್ಮರ ಸೇವೆಯಲ್ಲಿ ತೊಡಗ್ತಾ ಇದ್ದಾಳೆ. ಹಿಂಗೆ ಆ ಭೀಮವ್ವನ ಒಂದು ಶ್ರದ್ಧಾಭಕ್ತಿ ಪೂರ್ವಕವಾಗಿರ್ತಕ್ಕಂಥ ಸೇವೆಯಿಂದ ನಾಗಲಿಂಗ ಅವಧೂತರು ಭಾಳ ಬೇಗನೆ ಅವರಿಗೆ ಆರಾಮಾಗಿಬಿಡ್ತದೆ. ಅವರ ದೇಹದ ಪ್ರಕೃತಿ ಉತ್ತಮ ಆಗ್ತದೆ, ಅವರ ಜ್ವರ ಬಾಧೆ ಹೋಗ್ತದೆ, ಅವರ ದೇಹದೊಳಗೆ ಶಕ್ತಿಯ ಸಂಚಾರ ಆಗ್ತದೆ, ಅವರ ಮುಖದಲ್ಲಿ ತೇಜಸ್ಸು ಹೊಳಿತಾದ. ಆ ರೋಗ ಬಾಧೆಯಿಂದ ಅವ್ರು ನರಳುತ್ತಿದ್ರಲ್ಲ, ಆ ತಾಯಿಯ ಒಂದು ಉಪಚಾರದಿಂದ ಅವರು ಪೂರ್ಣ ಚೇತನಗೊಳ್ತಾ ಇದ್ದಾರೆ, ಆರೋಗ್ಯವಂತರಾಗ್ತಾ ಇದ್ದಾರೆ. ಯಾಕಂದರೆ ಭೀಮವ್ವ ಅಂಥ ಅಸಾಮಾನ್ಯವಾಗಿರ್ತಕ್ಕಂಥ ಮಹಿಳೆಯಾಗಿದ್ಲು. ಅವಳಲ್ಲಿ ಮುಮುಕ್ಷತ್ವ ಅನ್ನುವಂಥದ್ದಿತ್ತು. ಇವ ಪರಮೇಶ್ವರನ ಸ್ವರೂಪನದಾನ ಅಂಥೇಳಿ ತಿಳ್ಕೊಂಡಿದ್ಲು. ಇವನು ಸೇವಾ ಮಾಡಿದರೆ ನಾ ಖಂಡಿತವಾಗಿ ಜೀವನ್ಮುಕ್ತಳಾಗ್ತೀನಿ ಅಂಥೇಳಿ ಆಕೆಗೆ ನಂಬಿಕೆ ಅನ್ನುವಂಥದ್ದಿತ್ತು. ಹಿಂಗೆ ಪ್ರತಿ ದಿವಸ ಬಂದು ಅವ್ರ ದರ್ಶನ ಮಾಡಿಕೊಂಡು ಅವ್ರ ಯೋಗಕ್ಷೇಮವನ್ನು ವಿಚಾರ ಮಾಡ್ತಾ ಅವರನ್ನು ಸೇವಾ ಮಾಡಿ ಅವರನ್ನು ಒಲಿಸ್ಕೊಳ್ತಾ ಇದ್ದಾಳೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ಆಮೇಲೆ ಕೈ ಜೋಡಿಸಿ, ಹೇ ಗುರುನಾಥ, ನನಗೆ ಮೂಲಮಂತ್ರ ದೀಕ್ಷೆಯನ್ನು ಕರುಣಿಸು, ಆಶೀರ್ವದಿಸು, ನಾನು ಕೃತಾರ್ಥಳಾಗ್ತೀನಿ ಅಂಥೇಳಿ ಬೇಡಿಕೊಳ್ತಾ ಇದ್ದಾಳೆ. ಆವಾಗ ಮಹಾತ್ಮರು, ಆಗಲಿ ತಾಯಿ, ನೀನು ಅಪೂರ್ವದ್ದನ್ನು ಬೇಡಿದೆ, ಕಾಲ ಕೂಡಿ ಬರಲಿ ಅಂಥೇಳಿ ಮೌನವನ್ನು ತಾಳ್ತಾ ಇದ್ದಾರೆ. ಆದರೆ ಮಹಾತ್ಮರು ಅವಳ ಮೇಲೆ ಕರುಣಾ ಮಾಡ್ತಾ ಇದ್ದಾರೆ. ಈಕೆ ಅಂತಃಕರಣ ಪಕ್ವಾಗೈತೋ ಇಲ್ಲೋ ಪರೀಕ್ಷೆ ಮಾಡಿ ನೋಡಬೇಕು ಅಂಥೇಳಿ ಅವರು ಭೀಮವ್ವನನ್ನು ಏನೋ ಒಂದು ನೆಪವಡ್ಡಿ ಏನು ಮಾಡ್ತಿದ್ರು, ಮನಸ್ಸಿಗೆ ಬಂದಂಗೆ ಬೈದು ಬಿಡ್ತಿದ್ರು ಮತ್ತು ಹೊಡಿತಿದ್ರು, ದಂಡಿಸಿಬಿಡ್ತಿದ್ರು. ಆಕೆ ತಿಳ್ಕೊತಿದ್ಲು, ಗುರುಗಳು ನನ್ನನ್ನು ಪರೀಕ್ಷೆ ಮಾಡಾಕನೆ ಹಿಂಗೆ ವರ್ತಿಸ್ತಾರಂಥೇಳಿ, ಇದೇನು ಬೇರೆ ಅಲ್ಲ ಅಂಥೇಳಿ ಭೀಮವ್ವ ಅರ್ಥ ಮಾಡ್ಕೊಳ್ತಿದ್ಲು. ಆಕೆನೂ ತಪ್ಪು ತಿಳ್ಕೊಳ್ತಿದ್ದಿಲ್ಲ. ಅವಳು ಯಾವಾಗಲೂ ಆ ಮಹಾತ್ಮರ ಸೇವೆಯಲ್ಲಿಯೇ ತತ್ಪರಳಾಗ್ತಿದ್ಲು. ಹಿಂಗೆ ಒಂದು ದಿವಸ ಮಹಾತ್ಮರು ಅನೇಕ ದಿನಗಳು ಕಳೆದು ಹೋದು. ಭೀಮವ್ವನ ಮೈ ಮೇಲೆ ಸಾಕಷ್ಟು ಚಿನ್ನದ ಒಡವೆಗಳೆಲ್ಲ ಇದ್ದು. ಆವಾಗ ನಾಗಲಿಂಗ ಅವಧೂತ ಏನು ಮಾಡಿದರು ಅಂತಂದ್ರೆ, ಆಕೆ ಮೈ ಮೇಲಿರ್ತಕ್ಕಂಥ ಏನು ಒಡವೆಗಳಿದ್ದು ಅಲ್ಲ ಅವುಗಳನ್ನು ಕಳಿಸ್ಕೊಂಡು ಬಿಟ್ಟರು. ಅದರಿಂದೇನೂ ಭೀಮವ್ವನಿಗೆ ತಬ್ಬಿಬ್ಬಾಗಲಿಲ್ಲ. ಕಳಿಸ್ಕೋಬೇಡ್ರಿ ಅಂಥೇಳಿ ಆಕೆ ಏನು ಪ್ರತಿಭಟನೆ ಮಾಡಲಿಲ್ಲ. ಆಭರಣಗಳಿಂದ ನೀನೇನು ಮಾಡ್ತಿ ಅಂಥೇಳಿ ಕೇಳಲಿಲ್ಲ. ಇನ್ನೊಂದು ದಿನ ನನಗೆ 2 ಬೆಳ್ಳಿ ರೂಪಾಯಿ ಬೇಕು ಅಂಥೇಳಿ ಭೀಮವ್ವನನ್ನು ಪೀಡಿಸಿದರು. ಭೀಮವ್ವ ಹೇಗೋ ಹೊಂದಿಸಿಕೊಂಡು ತಂದು ಒಪ್ಪಿಸಿದ್ಲು. ಇವೆಲ್ಲ ನನ್ನ ಪರೀಕ್ಷೆ ಲೀಲೆ ಅಂಥೇಳಿ ಆಕೆ ಭಾವಿಸಿಕೊಂಡ್ಳು. ಒಂದು ದಿವಸ ಗುರುಗಳು ಆನಂದವಾಗಿ ಕುಳಿತಿರಬೇಕಾದ್ರೆ ಆ ಮೌನೇಶ್ವರ ಮಠಕ್ಕೆ ಬರ್ತಾ ಇದ್ದಾಳೆ. ಇನ್ನೊಂದು ವಿಚಾರ ಕೇಳಬೇಕಂತ ಮಾಡಿದ್ದೀನಿ ಭೀಮವ್ವ, ನೀವು ಮುಚ್ಚುಮರಿಲ್ಲದೆ ನನಗೆ ಉತ್ತರ ಕೊಡಬೇಕು ಅಂತ ಆಜ್ಞಾಪಿಸಿದರು. ಆಗಲಿ ಗುರುಗಳೇ, ಅದೇನು ಹೇಳ್ರಿ. ನಾನು ನಿನ್ನನ್ನು ಬಾಯಿಗೆ ಬಂದಂತೆ ಬೈದೆ, ಸ್ವಪ್ನಾರಾಗುವಂತೆ ಬಡದೆ, ನಿನ್ನ ಚಿನ್ನದ ಒಡೆಗಳನ್ನು ಕಸಿದುಕೊಂಡೆ, ಮತ್ತು 2 ಬೆಳ್ಳಿ ನಾಣ್ಯಗಳನ್ನು ಪಿಡಿಸಿ ಇಸ್ಕೊಂಡೆ. ಇದರಿಂದ ನಿನಗೇನಾದರೂ ಬೇಸರ, ಸಂಕಟ, ನೋವು ಏನೂ ಆಗಲಿಲ್ಲೇನು? ನಿಜವಾಗಿ ಹೇಳು ಅಂತ ಪ್ರಶ್ನೆ ಮಾಡಿದರು. ಆಗ ಭೀಮವಂತಾಳ, ಹೇ ಗುರುದೇವ, ನೀನೇ ನನಗೆ ತಂದೆದಿ, ನೀನೇ ನನಗೆ ತಾಯಿದಿ, ನೀನೇ ಬಂದ ಒಳಗಾಗಿದ್ದಿ,
ಇನ್ನಲ್ಲದೆ ನನಗೆ ಯಾರು ಆಶ್ರಯ ಇದ್ದಾರ? ಈ ದೇಹ ಅನ್ನುವಂಥದ್ದು ನಿನಗೆ ಸೇರಿದ್ದೈತೆ ಅಂದ ಬಳಿಕ ಈ ಅಲಂಕರಿಸಿರ್ತಕ್ಕಂಥ ಒಡವೆಗಳು ನನ್ನದಾಗ್ತಾವೇನು? ಈ ನಗ ನಾಣ್ಯ ಯಾವ ನನ್ನೂ ಅಲ್ಲ. ನನಗೆ ಯಾವ ವ್ಯಥೆನೂ ಇಲ್ಲ, ನನಗೆ ಯಾವ ಬೇಸರನೂ ಇಲ್ಲ. ನಿನ್ನ ಒಂದು ಕೃಪಾಶೀರ್ವಾದ ನನಗೆ ಸಿಕ್ಕರೆ ಸಾಕು, ನನ್ನ ಭಾಳ ಬೆಳಗ್ತದೆ ಅಂಥೇಳಿ ಭಾವಿಸ್ಕೊಂಡೀನಿ ಅಂಥೇಳಿ ಹಿಂಗೆ ನುಡಿತಾ ಇದ್ದಾಳ. ಆವಾಗ ನಾಗಲಿಂಗೌದರ ಮನಸ್ಸಿನಲ್ಲಿ ಭಾಳ ಸಂತೋಷ ಆಗ್ತಾ ಇದೆ. ಅವತ್ತಿನ ರಾತ್ರಿ ಭೀಮವ್ವನಿಗೆ ಸರಿಯಾಗಿ ನಿದ್ದೆನೇ ಹತ್ತಲಿಲ್ಲ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಸಿರ್ಭೂತಳಾಗಿ ಮಠಕ್ಕೆ ಬರ್ತಾ ಇದ್ದಾಳೆ. ಗುರುಗಳು ಹೇಳಿದರು, ಅವ್ವ ನಿನ್ನ ವೈರಾಗ್ಯ ಪರಿಪೂರ್ಣ ಆಗೈತಿ, ನೀವು ಹೃದಯ ಹಣ್ಣಾಗೈತಿ, ನಿನ್ನ ಅಂತಃಕರಣ ಪರಿಶುದ್ಧ ಆಗೈತಿ, ನಿನಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ಅಂಥೇಳಿ ಮಠಕ್ಕೆ ಬಂದಿದ್ದಲ್ಲ. ಆವಾಗ ಆಕೆಗೆ ಹೇಳ್ತಾ ಇದ್ದಾಳೆ, ನೋಡು ನೀನು ಪ್ಯಾಟಿಗೆ ಹೋಗಿ ಹಣ್ಣು ಕಾಯಿ ತೊಗೊಂಡು ಬರಬೇಕು, ನಾನು ನಿನಗೆ ಮಂತ್ರ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ. ಆದರೆ ನೀನು ಪ್ಯಾಟಿಗೆ ಹೆಂಗೆ ಹೋಗಬೇಕು ಅಂತಂದ್ರೆ ನಿರ್ವಾಣದಲ್ಲಿ, ಅಂದ್ರೇನು, ನಿನ್ನ ಬಟ್ಟೆನೇ ಉಟ್ಕೊಳ್ಬಾರ್ದು, ನೀನು ಎಲ್ಲ ಬಟ್ಟೆಗೆ ತೆಗೆದು ಹಾಕಿ ದಿಗಂಬರಳಾಗಿ ಪ್ಯಾಟಿಗೆ ಹೋಗಿ ಹಣ್ಣು ಹೂ ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಬರಬೇಕು ಅಂತ ಆಜ್ಞೆ ಮಾಡಿದರು. ಭೀಮವ್ವ ಆಕೆ ಏನು ವಿರುದ್ಧ ಮಾತಾಡಲಿಲ್ಲ. ಈ ಕಾಯಿ ಅನ್ನುವಂಥದ್ದು ನಾಯಿ ತಿಂದಳೆ ನೀರು ಕೂಡಿದಳೆ ಅಂತೇಳಿ ಅಕ್ಕಮಾದಿ ಹೇಳಿದಳಲ್ಲ, ಅಂಥ ಒಂದು ಪರಿಪೂರ್ಣ ವೈರಾಗ್ಯದಿಂದ ಆ ಗುರುವಿನ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ತಾನು ಹುಟ್ಟಿರ್ತಕ್ಕಂಥ ಎಲ್ಲ ವಸ್ತ್ರಗಳನ್ನು ಕಳಿಸಿಬಿಟ್ಲು. ಹುಟ್ಟಿದ ನಿರ್ವಾಣದೊಳಗೆ ಪೇಟೆಯಲ್ಲಿ ಹೋಗ್ತಾ ಇದ್ದಾಳೆ. ಭೀಮವ್ವ ತನಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂಜಾ ಸಾಮಗ್ರಿಗಳನ್ನು ತಗೊಂಡ್ಳು. ತೊಗೊಂಡು ಮಠಕ್ಕೆ ಬರ್ತಾ ಇದ್ದಾಳೆ. ನಾನು ವಸ್ತ್ರಹೀನಳಾಗಿ ಅಂಗಡಿ ಬೀದಿಯೊಳಗೆ ಅಡ್ಡಾಡ್ತಾ ಇದ್ದರೂ ನನ್ನ ಯಾರೂ ಆಕ್ಷೇಪಣೆ ಮಾಡಲಿಲ್ಲ, ನನ್ನನ್ನು ಯಾರೂ ತಡಿಲಿಲ್ಲ, ನನ್ನ ಯಾರೂ ನಿಂದ ಮಾಡಲಿಲ್ಲ, ಕೆಟ್ಟ ಕಣ್ಣಿನಿಂದ ಯಾರೂ ನನ್ನನ್ನು ನೋಡಲಿಲ್ಲ. ಇದೆಲ್ಲ ನಾಗಲಿಂಗೌದೂತರ ಮಹಿಮಾ ಅಂಥೇಳಿ ತಿಳ್ಕೊಂಡ್ಲಕ್ಕೆ ಮನಸ್ಸಿನ ಹಿಂಗೆ ತಿಳ್ಕೊಂಡ್ಲು. ಆ ಸದ್ಗುರು ನಾಗಲಿಂಗೌದೂತರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ತಾನು ತಂದಿರತಕ್ಕಂಥ ಎಲ್ಲ ಹಣ್ಣು ಕಾಯಿ ಎಲ್ಲ ತಂದಿಟ್ಲು. ಆವಾಗ ನಾಗಲಿಂಗೌತರಿಗೆ ಭಾಳ ಸಂತೋಷ ಆಗಿ, ಭಲೆ ತಾಯಿ, ಇನ್ನು ಅತಿ ಉಗ್ರವಾಗಿರ್ತಕ್ಕಂಥ ಪರೀಕ್ಷೆಯನ್ನು ನೀನು ಜಯಿಸಿದ್ದಿ, ಕುಳಿತುಕೋ. ನೀನು ಗುರುವಿಗೆ ತನು ಸಮರ್ಪಣೆ ಮಾಡಿ, ನಿನ್ನ ಮನಸ್ಸನ್ನು ಸಮರ್ಪಣೆ ಮಾಡಿ, ಧನ ಸಮರ್ಪಣೆ ಮಾಡಿದ್ದಿ ಅಂಥೇಳಿ ಹೇಳ್ತಾ ಇದ್ದಾರೆ. ಆವಾಗ ಮಹಾತ್ಮರು ಅವರಿಗೆ ಮಂತ್ರೋಪದೇಶವನ್ನು ಮಾಡಿ, ನೋಡವ್ವ, ಈ ಪಾಂಚಭೌತಿಕವಾಗಿರ್ತಕ್ಕಂಥ ಶರೀರ ಇದು ನೀನಲ್ಲ, ಇದು ಪಂಚಭೂತಗಳದ್ದು. ಈ ಪಂಚಭೂತಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ಆತ್ಮಸ್ವರೂಪಳೆ ನೀನದಿ. ಈ ದೇಹ ಮೊದಲುಗೊಂಡು ಯಾವ ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಈ ಅನಾತ್ಮವರ್ಗಗಳು ಇವು ದೃಶ್ಯದವು, ಇವುಗಳನ್ನು ಅರಿಯುವಂಥ ದ್ರಷ್ಟಾಸ್ವರೂಪಳೆ ನೀನದಿ, ನೀ ಅರಿವಿನ ಸ್ವರೂಪಳ ಅದಿ. ಅಜ್ಞಾನ ಕಾಲದೊಳಗೆ ಜೀವ ಈ ದೇಹವನ್ನೇ ಆತ್ಮ ಅಂತ ಭಾವಿಸಿರ್ತಾನ. ಈ ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಹುಟ್ಟ್ಯದ, ಪಂಚಭೂತ ಲಯ ಆಗ್ತದೆ. ನೀನು ಮುಂದೂ ಇದ್ದವಳು, ಈಗೂ ಇರ್ತಿ, ಮುಂದೂ ಕೂಡ ಇರುವವಳು. ಆತ್ಮನಿಗೆ ನಾಶ ಅನ್ನುವಂಥದ್ದಿಲ್ಲ. ಅಂಥ ಪ್ರತ್ಯೇಕ ಆತ್ಮನೇ ಇಲ್ಲಿ ಪರಬ್ರಹ್ಮ ಸ್ವರೂಪನಾಗಿದ್ದಾನ. ಅಂಥ ಪರಬ್ರಹ್ಮ ಸ್ವರೂಪಳೆ ನೀನದಿ ಅಂಥೇಳಿ ಆತ್ಮಬೋಧೆಯನ್ನು ಮಾಡಿದರು. ನೀನು ನನ್ನ ಪರೀಕ್ಷೆಯಲ್ಲಿ ಗೆದ್ದಿದ್ದಿ, ಇಂಥ ಬ್ರಹ್ಮಾತ್ಮಭಾವವನ್ನು ನೀನು ಅಳವಡಿಸಿಕೋ, ನೀನು ಜೀವನ್ಮುಕ್ತಳಾಗ್ತಿ ಅಂಥೇಳಿ ಅಲ್ಲಿ ಸದ್ಗುರುಗಳು ಆ ಜೀವ ಪರಬ್ರಹ್ಮ ಐಕ್ಯತ್ವ ವಿಚಾರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅಂಥ ಜ್ಞಾನೋಪದೇಶವನ್ನು ಪಡೆದುಕೊಂಡಿರ್ತಕ್ಕಂಥ ಆಕೆಗೆ ಭಾಳ ಸಂತೋಷ, ಭಾಳ ಆನಂದ ಸಾಗರದಲ್ಲಿ ಮುಳುಗುತ್ತಾ ಇದ್ದಾಳೆ. ಆಕೆಗೆ ತತ್ವಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡ್ತಾ ಇದ್ದಾರೆ. ನೋಡು, ಇದೇ ಮೂಲ ಮಂತ್ರ ನಿನಗೆ ತಿಳಿಸಿದ್ದೀನಿ ಅಂಥೇಳಿ ತಮ್ಮ ವರದ ಹಸ್ತವನ್ನು ಆ ಭೀಮವ್ವನ ತಲೆಯ ಮೇಲೆ ಇಟ್ಟು ಆಶೀರ್ವಾದ ಮಾಡಿಬಿಡ್ತಾ ಇದ್ದಾರೆ. ಆಕೆ ನಿಜವಾಗಿ ಆನಂದ ಸಾಗರದಲ್ಲಿ ಮುಳುಗುತ್ತಾ ಇದ್ದಾಳೆ. ಆಕೆಗೆ ಬ್ರಹ್ಮಾತ್ಮಭಾವ ಅಳವಡುತ್ತದೆ.
ಅವಾಗ ಸಂತೋಷದಿಂದ ಆಕೆ ಮನೆಗೆ ಬರ್ತಾಳ. ಇಲ್ಲಿ ನಾಗಲಿಂಗ ಅವಧೂತರು ಕಸಿದುಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳು ಒಂದು ಕಡೆ ಪ್ರತ್ಯಕ್ಷವಾಗಿದ್ದು ಆಕೆ ಕಣ್ಣು ನಂಬಲಿಕ್ಕಾಗಲಿಲ್ಲ. ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾಳೆ. ಇದೇನು ಕನಸೋ ಏನೋ ಅಂತ ಆಕೆಗೆ ಅನಿಸ್ತು. ಅವಾಗ ಅಲ್ಲಿ ಬೆಳ್ಳಿ ನಾಣ್ಯ ರೂಪಾಯಿಗಳು ಅವು ಅಲ್ಲೇ ಇದ್ದು, ಅವು ಕೆಂಪಟ್ಟಿಗಳು ಸುತ್ತಿ ಗಂಟು ಕಟ್ಟಿ ಇಟ್ಟಿದ್ರು. ಆ ಮನೆಯೊಳಗೆ ಒಬ್ಬ ಯುವಕ ಬರ್ತಾ ಇದ್ದಾನೆ. ಯವ್ವ, ಮನೆಯೊಳಗಿದ್ದೀಯೇನು ಅಂತ ಕೇಳಿದ. ಮುಂದಿನ ವಾರ ಯುಗಾದಿ ಹಬ್ಬಕ್ಕೆ ಒಂದು ಕುರುಕ್ಷೇತ್ರ ನಾಟಕ ಅನ್ನುವಂಥದ್ದದ. ನಾನು ದ್ರೌಪದಿ ವೇಷ ಹಾಕ್ಕೊಂಡಿದ್ದೀನಿ. ಈ ದಿವಸ ನೀ ಪ್ಯಾಟೆಯೊಳಗೆ ಹೂ ಹಣ್ಣು ವ್ಯಾಪಾರ ಮಾಡುವ ಹುಟ್ಟಿಕೊಂಡಿರ್ತಕ್ಕಂಥ ಆ ಪಟ್ಟೆ ಪೀತಾಂಬರವನ್ನು ನನಗೆ ಕೊಡು, ನಾನು ಮತ್ತೆ ತಂದು ನಿನಗೆ ವಾಪಸ್ ಮಾಡ್ತೀನಿ. ನಾಟಕದಲ್ಲಿ ಉಟ್ಕೊಳ್ಳಿಕ್ಕೆ ಒಂದು ದಿನದ ಮಟ್ಟಿಗೆ ಕೊಟ್ಟರೆ ಸಾಕವ್ವ ಅಂತ ಬೇಡಿಕೊಂಡ. ಆಗ ಭೀಮವ್ವನಿಗೆ ಆಶ್ಚರ್ಯ ಮೇಲೆ ಆಶ್ಚರ್ಯ. ಅಲ್ಲ, ನಾನು ಅಪೂರ್ವಕ್ಕೆ ಉಡಲಿಕ್ಕೆ ಪಟ್ಟೆ ಪೀತಾಂಬರ ದೊಡ್ಡ ಸೀರೆಯನ್ನೇ ನನಗೆ ಉಡಿಸುವಂತೆ ಮಾಡಿ ಆ ಪ್ಯಾಟೆ ಜನರಿಗೆ ಗುರುಗಳು ಕಣ್ಮಾಯನ್ನು ಬೀಸಿಬಿಟ್ಟಿದ್ದಾರಲ್ಲ. ಹಾಗಿಲ್ಲದಿದ್ದರೆ ಈ ಜನರು ನನ್ನನ್ನು ದಿಗಂಬರೆಯಾಗಿ ಓಡಾಡಲಿಕ್ಕೆ ಬಿಡ್ತಿದ್ರೇನು ಅಂತಕ್ಕೆ ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡ್ಳು. ಹೆಂಗೆ ತುಂಬಿದ ಸಭೆಯೊಳಗೆ ದುಶ್ಯಾಸನ ದ್ರೌಪದಿ ಸೀರೆಯನ್ನು ಸೆಳೀತಾ ಇರಬೇಕಾದ್ರೆ ಕೃಷ್ಣ ಪರಮಾತ್ಮ ಅವಳ ಮಾನವನ್ನು ಕಾಯ್ದಿರ್ತಕ್ಕಂಥ ಸಂದರ್ಭ ನೆನಪಿಸಿಕೊಂಡ್ಳು. ಆವಾಗ ಅವಳು ತನ್ನ ಆ ದೊಡ್ಡ ಸೀರೆಯನ್ನು ಯುವಕನಿಗೆ ಒಪ್ಪಿಸ್ತಾ, ತಗೋ, ಆ ದ್ರೌಪದಾದೇವಿಯೇ ಹುಟ್ಟು ಮೆರೆದಿರ್ತಕ್ಕಂಥ ಅವಳು ಅಂತ ತಿಳ್ಕೊ ಅಂಥೇಳಿ ಈ ರೀತಿಯಾಗಿ ಹೇಳಿಕೊಡ್ತಾ ಇದ್ದಾಳೆ. ಇಷ್ಟು ಬೆಲೆ ಬಾಳ್ತಕ್ಕಂಥ ಸೀರೆಯನ್ನು ನಾಟಕ ಕೊಡಲು ಕೊಡ್ತೀಯಂತ ನಾನು ತಿಳಿದಿರಲಿಲ್ಲ. ಏನೋ ಒಮ್ಮೆ ಕೇಳಿ ನೋಡೋಣ, ಕೊಟ್ಟರೆ ಯಾಕಾಗಬಾರ್ದು ಅಂಥೇಳಿ ಬೇಡಿದೆ ಅಂಥೇಳಿ ಅಂತಂದ. ಇನ್ನು ದೊಡ್ಡ ಮನಸ್ಸವ್ವ ಅಂಥೇಳಿ ಕೊಂಡಾಡಿ ನಮಸ್ಕಾರ ಮಾಡಿ ಸೀರೆಯನ್ನು ತಗೊಂಡು ಆ ಯುವಕ ಸಂತೋಷದಿಂದ ಹೊರಟು ಹೋಗ್ತಾ ಇದ್ದಾನೆ. ಭೀಮವ್ವನಿಗೆ ಒಂದು ಕ್ಷಣ ನಿಲ್ಲಕ್ಕಾಗಲಿಲ್ಲ. ಸದ್ಗುರು ನನ್ನ ಮಾನವನ್ನು ಕಾಪಾಡಿದಾನ, ಒಡವೆಗಳನ್ನು ನನಗೆ ಅರ್ಪಿಸಿದಾನ. ಆವಾಗ ಆಕೆ ಓಡಿ ಹೋಗ್ತಾ ಇದ್ದಾಳೆ. ನನ್ನನ್ನು ಬೆತ್ತಲೆ ಮಾಡಿ ಪೇಟೆಯೊಳಗೆ ನೋಡೋರ ಕಣ್ಣಿಗೆ ಮಾಯಾಪಿತಾಂಬರನ್ನು ಉಡಿಸಿ ತೋರ್ಸ್ಯಾನ. ನನ್ನ ಅಭಿಮಾನವನ್ನು ಕಾಯ್ದಂಥ ಕರುಣಾಳು ಆ ಸದ್ಗುರುನಾಥನೇ ಆಗಿದ್ದಾನಂಥೇಳಿ ಇಂಥ ಒಂದು ಲೀಲಾವಿಲಾಸಗಳನ್ನು ಇದು ಎಷ್ಟೈತೆ ಅನ್ನೋದಂಥ ನರಕುರಿಗಳು ಇದನ್ನು ಅರಿಲಾರರು. ನನ್ನ ಕಾಯದಿಂದ ಕಳಿಸಿರ್ತಕ್ಕಂಥ ಆಭರಣಗಳನ್ನು ಅದಾವ ಮಾಯಲ್ಲಿ ನನ್ನ ಮನೆಯೊಳಗೆ ಪ್ರತ್ಯಕ್ಷ ಆಗುವಂಗೆ ಮಾಡಿದೆ ಅಂಥೇಳಿ ಇದನ್ನು ಗುರುಗಳಿಗೆ ಒಯ್ದು ಒಪ್ಪಿಸ್ಬೇಕು ಅಂಥೇಳಿ ತಗೊಂಡು ಬಂದು ಗುರುಗಳ ಮುಂದಿಟ್ಟು ಅಡ್ಡ ಬೀಳ್ತಾ ಇದ್ದಾಳೆ. ಆಗ ನಾಗಲಿಂಗತೀಶ್ವರ ಅಂತಾರ, ನೋಡವ್ವ, ನಾನು ನೀನು ಅನ್ನುವಂಥ ಈ ಭೇದ ಬುದ್ಧಿ ಅನ್ನುವಂಥದ್ದನ್ನು ತೊಳೆದುಬಿಡು. ನಾನು ನಿನಗಿಂತ ಬೇರೆಯಾಗಿದ್ದೀನೇನು? ನೀನು ನನಗಿಂತ ಬೇರೆಯಾಗಿದ್ದೀಯಾ? ಈ ಅದ್ವೈತ ಸಿದ್ಧಿಯೊಳಗೆ ಅಲ್ಲಿ ನಿನ್ನದೇ ಆಗಿರ್ತಕ್ಕಂಥ ಆಭರಣಗಳು, ನಿನ್ನದೇ ಆಗಿರ್ತಕ್ಕಂಥ ದೇಹಕ್ಕೆ ತೊಳಸಿರ್ತಕ್ಕಂಥ ಅದು ನನ್ನದೇ ಆದ ದೇಹಕ್ಕೆ ಅಥವಾ ನನ್ನದೇ ಆದ ಆಭರಣಗಳು ತೊಳಸಿದ್ದಂತಲ್ಲೇನು? ಅದರಿಂದ ಏನು ಹಾನಿ ಅದ? ತೊಟ್ಟು ನಲಿ ಅಂಥೇಳಿ ಸಂತೋಷದಿಂದ ಹಾರೈಸಿ ನಾಗಲಿಂಗ ಅವಧೂತರು ಆಕೆಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಹಿಂಗೆ ಮಹಾತ್ಮರ ಲೀಲಾ ಅವರ ಮಹಿಮಾ ಇಷ್ಟ ಅಂತ ವರ್ಣನ ಮಾಡಲಿಕ್ಕಾಗೋದಿಲ್ಲ. ಅಂಥ ನಾಗಲಿಂಗ ಅವಧೂತರ ಸೇವೆಯನ್ನು ಮಾಡಿ ಸಮಗಾರ ಭೀಮವ್ವ ಜೀವನ್ಮುಕ್ತಳಾದಳು ಅನ್ನುವಂಥ ಒಂದು ಚರಿತ್ರೆ ಬರ್ತದೆ. ಹಂಗೆ ನಾವೆಲ್ಲರೂ ಗುರುವಿನ ಸೇವಾ ಮಾಡಿ ಆ ಗುರುಗಳಿಂದ ತತ್ವಜ್ಞಾನ ಪ್ರಾಪ್ತಿ ಮಾಡಿಕೊಂಡು ನಾವು ಮುಕ್ತರಾಗೋಣ ಅನ್ನುವಂಥ ಎರಡು ಮಾತುಗಳನ್ನು ಸದ್ಗುರು ಚರಣಕ್ಕೆ ಸಮರ್ಪಿಸಿ ಇಲ್ಲಿಗೆ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.